ಎಲ್ಲರಿಗೂ ಕಥಾಕನಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಸರ್ವಮಂಗಳ ಮಾಂಗಲ್ಯ ಕಥೆಯ 76ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಮರುದಿವಸ ಮುಂಜಾನೆ ಎಲ್ಲರೂ ಹಾಲ್ನಲ್ಲಿ ಬಂದು ಸೇರಿದ್ದರು. ರೀಮಾ ಅದಾಗಲೇ ತನ್ನ ಲಗೇಜ್ ಪ್ಯಾಕ್ ಮಾಡಿ ಹೊರಟು ನಿಂತಿದ್ದಳು. ರಾತ್ರಿಯೆಲ್ಲ ನಿದ್ದೆಗೆಟ್ಟು ಒಂದು ತೀರ್ಮಾನಕ್ಕೆ ಬಂದಿದ್ದಳು ಹುಡುಗಿ. ಅವಳು ಹೀಗೆ ಏಕಾಏಕಿ ಹೊರಟು ನಿಂತಿರುವುದನ್ನು ಕಂಡು ಮನೆಯವರೆಲ್ಲರಿಗೂ ಆತಂಕವಾಗಿತ್ತು. ಧಾರಿಣಿ, ಪ್ರಣವ್ ಇಬ್ಬರು ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು. ತಾವಾಡಿದ ಮಾತಿನಿಂದ ಮನನೊಂದು ಮನೆ ಬಿಟ್ಟು ಹೋಗುತ್ತಿರುವಳೆ ಎಂಬ ಸಣ್ಣ ಅನುಮಾನದ ಹೊಗೆಯಾಡಿತು. ರೀಮಾ, ಎಲ್ಲಿಗೆ ಹೊರಟು ನಿಂತಿದ್ದೀಯಾ ಕೇಳಿದನು ಪ್ರಣವ್. ಇನ್ನೆಲ್ಲಿಗೆ, ನಮ್ಮನೆಗೆ ಎಂದಳು ಸಹಜವಾಗಿ. ಅವಳು ಇಷ್ಟೆಲ್ಲ ನಡೆದ ಮೇಲೂ ಇಷ್ಟೊಂದು ಲವಲವಿಕೆ ಇರುವುದನ್ನು ಕಂಡು ಮನೆಯವರೆಲ್ಲರೂ ಅಚ್ಚರಿಗೊಂಡರು. ರೀಮಾ, ನಾನಾಡಿದ ಮಾತಿಗೆ ನೋವು ಮಾಡಿಕೊಂಡು ಮನೆ ಬಿಟ್ಟು ಹೋಗ್ತಾ ಇದ್ದೀಯಾ? ಹಾಗೇನಾದಿದ್ರೆ ದಯವಿಟ್ಟು ಕ್ಷಮಿಸಮ್ಮ ನನ್ನನ್ನು. ನಿನ್ನ ಮನಸ್ಸನ್ನು ನೋಯಿಸ್ಬೇಕು ಅನ್ನೋ ಉದ್ದೇಶ ನನ್ನದಾಗಿರಲಿಲ್ಲ ಎಂದು ಏನನ್ನು ಹೇಳ ಹೊರಟವಳನ್ನು ಅರ್ಧಕ್ಕೆ ತಡೆದು ನಿಲ್ಲಿಸಿದವಳು. ಅಯ್ಯೋ ಧಾರಿಣಿ, ನೀನು ಯಾಕೆ ಪ್ರತಿಯೊಂದಕ್ಕೂ ಓವರಾಗಿ ರಿಯಾಕ್ಟ್ ಮಾಡ್ತೀಯಾ? ಜಸ್ಟ್ ರಿಲ್ಯಾಕ್ಸ್ ಎಂದವಳು. ಪ್ರಣವ್, ಎಲ್ಲಿ ನಿನ್ನ ಕೈ ಕೊಡು ಎಂದು ತನ್ನ ಕೈ ಚಾಚಿದಳು. ಪೆಚ್ಚಾಗುತ್ತಲೇ ಅವಳ ಕೈಗೆ ತನ್ನ ಕೈ ಕೊಟ್ಟನು ಹುಡುಗ. ಅವನ ಕೈಯ ಮೇಲೆ ಧಾರಿಣಿಯ ಕೈ ಇಟ್ಟವಳು. ಪ್ರಣವ್ ನಿನ್ನ ಸೊತ್ತು, ಅವನು ನಿನಗೆ ಮಾತ್ರ ಸ್ವಂತ. ಪ್ರಣವ್ ಯಾವತ್ತಿದ್ರೂ ನಿನ್ನ ಗಂಡ ಧಾರಿಣಿ, ಇನ್ಯಾವತ್ತು ನಿಮ್ಮಿಬ್ಬರ ನಡುವೆ ನಾನು ಮೂರನೆಯವಳಾಗಿ ಬರೋದಿಲ್ಲ ಎಂದಳು ಭಾವುಕಳಾಗಿ. ಅವಳ ಮಾತು ಕೇಳಿ ಮನೆಯವರೆಲ್ಲರಿಗೂ ಖುಷಿಯ ಜೊತೆ ಆಶ್ಚರ್ಯವೂ ಆಗಿತ್ತು. ಧಾರಿಣಿ ಹಾಗೂ ಪ್ರಣವ್ ಇಬ್ಬರಿಗೂ ಖುಷಿಗೆ ಕಣ್ಣು ತುಂಬಿ ಬಂದಿತ್ತು. ನೀನು ಹೇಳಿದ್ದು ನಿಜ ಧಾರಿಣಿ. ಮನಸ್ಸು ಸೇರದೆ ಕೊರಳು ಸೇರೋ ಮಾಂಗಲ್ಯಕ್ಕೆ ಮದುವೆಗೆ ಯಾವ ಅರ್ಥನೂ ಇಲ್ಲ ಎಂದವಳು ತನ್ನ ಕೊರಳಿಗೆ ಅವನು ಕಟ್ಟಿದ್ದ ಮಾಂಗಲ್ಯವನ್ನು ಕೈಯಲ್ಲಿ ಹಿಡಿದು, ಇದು ನನ್ನ ಕುತ್ತಿಗೆಯಲ್ಲಿ ಇರೋದಕ್ಕಿಂತ ನಿನ್ನ ಕುತ್ತಿಗೆಯಲ್ಲಿದ್ರೇ ಶೋಭೆ. ಇದು ಸೇರಬೇಕಾಗಿರೋ ಜಾಗ ನನ್ನ ಕೊರಳಲ್ಲ, ನಿನ್ನ ಕೊರಳು ಎಂದವಳು ತನ್ನ ಕೊರಳಲ್ಲಿದ್ದ ತಾಳಿಯನ್ನು ತೆಗೆಯಲು ಮುಂದಾದರೆ ಎಲ್ಲರೂ ಒಂದು ಬಾರಿ ಸ್ತಂಭೀಭೂತರಂತೆ ನಿಂತು ಬಿಟ್ಟರು. ತಾಳಿಯನ್ನು ಹೊರತೆಗೆದವಳು ಅವನ ಕೈಗೆ ಕೊಟ್ಟು, ನೆನಪಿದೆಯಾ ಪ್ರಣವ್, ಈ ತಾಳಿನ ನೀನವತ್ತು ಮನಸ್ಸಿಲ್ಲದ ಮನಸ್ಸಿನಿಂದ ನನ್ನ ಬಲವಂತಕ್ಕೆ ಕಟ್ಟಿದ್ದೆ. ಒಂದು ರೀತಿಯಲ್ಲಿ ಈ ಮದುವೆಗೆ ಆಗಲಿ ತಾಳಿಗೆ ಆಗಲಿ ಯಾವುದೇ ಅರ್ಥ ಇಲ್ಲ. ತೆಗೋ ಇದನ್ನು, ಕಟ್ಟವಳ ಕುತ್ತಿಗೆಗೆ ಎಂದಳು. ಅವಳು ಕೊಟ್ಟ ತಾಳಿಯನ್ನು ಕೈಯಲ್ಲಿ ಹಿಡಿದು ಒಂದು ಬಾರಿ ದಿಟ್ಟಿಸಿದವನು ಧಾರಿಣಿಯ ಕೊರಳಿಗೆ ಕಟ್ಟಿದರೆ ರೀಮಾಳ ಕಣ್ಣುಗಳಲ್ಲಿ ಸಂತೋಷದ ಅಶ್ರುಬಿಂದುಗಳು ತುಂಬಿಕೊಂಡವು. ಮನೆಯವರು ಈ ಅಭೂತಪೂರ್ವ ದೃಶ್ಯಕ್ಕೆ ಸಾಕ್ಷಿಯಾಗಿದ್ದರು. ಈಗ ಈ ತಾಳಿಗೆ ಒಂದು ಅರ್ಥ ಬಂತು. ಈಗ ನನ್ನ ಮನಸ್ಸಿಗೂ ನೆಮ್ಮದಿಯಾಯಿತು. ನನ್ನ ಕೆಲಸ ಇಲ್ಲಿಗೆ ಮುಗೀತು, ನಾನಿನ್ನು ಬರ್ತೀನಿ ಎಂದವಳನ್ನು ಬಿಗಿಯಾಗಿ ಅಪ್ಪಿಕೊಂಡಳು ಧಾರಿಣಿ. ತಾನು ಅವಳಿಗೆ ಸ್ಪಂದಿಸಿ ತುಸು ಹೊತ್ತಿನ ನಂತರ ದೂರ ಸರಿದವಳು. ನೀವಿಬ್ಬರು ಮದುವೆ ಆದ ಹೊಸತರಲ್ಲಿ ನಾನೊಂದು ಮಾತು ಹೇಳಿದೆ ಗೊತ್ತಾ, ಮೇಡ್ ಫಾರ್ ಈಚ್ ಅದರ್ ಅಂತ. ಆ ಮಾತನ್ನು ಅವತ್ತು ಹೊಟ್ಟೆ ಕಿಚ್ಚಿನಿಂದ ಹೇಳಿದ್ದೆ, ಆದರೆ ಇವತ್ತು ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೀನಿ, ನಿಮ್ಮಿಬ್ಬರ ಜೋಡಿ ಮೇಡ್ ಫಾರ್ ಈಚ್ ಅದರ್ ಎಂದಳು ರೀಮಾ. ಅವಳ ಮಾತಿಗೆ ಕಣ್ತುಂಬಿಕೊಂಡೇ ನಕ್ಕಳು ಧಾರಿಣಿ. ರೀಮಾ, ನೀನು ಅವತ್ತಿಗೂ ನನ್ನ ಆತ್ಮೀಯ ಸ್ನೇಹಿತೇನೆ, ಇವತ್ತಿಗೂ ಆತ್ಮೀಯ ಸ್ನೇಹಿತೇನೆ. ನಿನಗೆ ಅದೇನೇ ಕಷ್ಟ ಬಂದರೂ ಸಾಥ್ ಕೊಡೋಕೆ ನಾನು ನಿನ್ನ ಜೊತೆ ಇದ್ದೀನಿ. ಮ್ಯೂಸಿಕ್ ಜರ್ನಿನ ಕಂಟಿನ್ಯೂ ಮಾಡು, ನಿಲ್ಲಿಸಬೇಡ. ಮುಂದೊಂದು ದಿನ ನೀನು ಸಕ್ಸಸ್ ಆಗ್ತೀಯ. ಆಗ ನಿನ್ನಂಥ ಅದೆಷ್ಟು ವೇಶ್ಯ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿ ಆಗ್ತೀಯ ಎಂದನು ಆತ್ಮೀಯತೆಯಿಂದ. ನಸುನಕ್ಕಳು ಹುಡುಗಿ. ರೀಮಾ, ಇಲ್ಲಿಗೆ ನಿನ್ನ ಜೀವನ ಮುಗೀತು ಅಂದ್ಕೋಬೇಡ. ಇಲ್ಲಿಂದ ನಿನ್ನ ಜೀವನದ ಹೊಸ ಅಧ್ಯಾಯ ಪ್ರಾರಂಭ ಆಗುತ್ತೆ. ಆದಷ್ಟು ಬೇಗ ಒಂದೊಳ್ಳೆ ಹುಡುಗನನ್ನು ನೋಡಿ ಮದುವೆ ಆಗು ಎಂದಳು ಧಾರಿಣಿ. ಮದುವೆ ಎಂದು ಕೈ ಹಿಸುಕಿ ನಸುನಕ್ಕವಳು. ನಮ್ಮಂಥ ಹೆಣ್ಮಕ್ಳಿಗೆ ಮದುವೆ ಎಲ್ಲ ದೂರದ ಮಾತು ಧಾರಿಣಿ. ಜೀವನಕ್ಕೆ ಮದುವೆ ಅನಿವಾರ್ಯ ಏನೂ ಅಲ್ಲ ಅಲ್ವಾ? ನಾನು ಹೀಗೇನೆ ಖುಷಿಯಾಗಿದ್ದೀನಿ ಎಂದಳು ಭಾವುಕನಾಗಿ. ಅವಳ ಮಾತು ಕೇಳಿ ಧಾರಿಣಿಯ ಕರುಳು ಚುರುಕಂತಿತು. ಅಲ್ಲಿದ್ದ ಭ್ರಮಗಮ್ಯ ನೀಲಮೇಘ ಎಲ್ಲರಿಗೂ ಸಂಕಟವಾಗಿತ್ತು. ಹಾಗೆ ಯಾಕಮ್ಮ ಹೇಳ್ತೀಯಾ? ನಿನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳೋ ಹುಡುಗ ಸಿಕ್ಕೇ ಸಿಗ್ತಾನೆ. ಅಂಥವನು ಸಿಕ್ಕಿದ್ರೆ ಕಣ್ಣು ಮುಚ್ಚಿ ಮದುವೆಗೆ ಒಪ್ಪಿಗೆ ಕೊಡು ಎಂದರು ಮೇಘ. ಹೌದಮ್ಮ, ಬೇಕಾದರೆ ನಿನ್ನ ಮದುವೆನ ನಾವೇ ಮುಂದೆ ನಿಂತು ನಡೆಸಿಕೊಡ್ತೀವಿ. ನೀನು ಈ ಮನೆ ಮಗಳಿದ್ದ ಹಾಗೆ ಎಂದರು ರಾಮ್ಶ್ಯಾಮ್. ಅವರ ಮಾತಿಗೆ ಅವಳ ಮನಸ್ಸು ತುಂಬಿ ಬಂದಿತ್ತು. ನಸುನಕ್ಕ ಅವಳು, ನೋಡೋಣ ಎಂದಳು. ನೋಡೋದು ಅಲ್ಲ ರೀಮಾ, ನನ್ನ ಜೀವನನ ನೀನು ಸರಿ ಮಾಡಿದೆ. ಈಗ ನನ್ನ ಗೆಳತಿ ಜೀವನನ ಹಾಗೆ ನಾನು ಬಿಟ್ಟು ಬಿಡ್ತೀನಾ? ಖಂಡಿತ ಇಲ್ಲ ಎಂದಳು ಧಾರಿಣಿ ಅದೇನನ್ನು ನಿರ್ಧಾರ ಮಾಡಿದವಳಂತೆ. ಅವಳ ಮಾತಿಗೆ ನಸುನಕ್ಕ ರೀಮಾ ಹೊರಟು ನಿಂತಳು.
ಅವಳನ್ನು ಮನೆವರೆಗೂ ಬಿಟ್ಟು ಬರುವಂತೆ ಪಾರ್ಥನಿಗೆ ಆಜ್ಞಾಪಿಸಿದರು ರಾಮ್. ಅವರ ಮಾತಿಗೆ ತಲೆದೂಗಿದ ಪಾರ್ಥ ಕಾರ್ ಕೀ ಹಿಡಿದುಕೊಂಡು ಹೊರಹೋದರೆ ರೀಮಾಳನ್ನು ಬೀಳ್ಕೊಡಲು ಮನೆಯವರೆಲ್ಲರೂ ಕಾರಿನ ಬಳಿ ಬಂದರು. ಕಾರಿನೊಳಗೆ ಕೂತವಳು ಒಂದು ಬಾರಿ ಪ್ರಣವ್ ಧಾರಿಣಿಯತ್ತ ಕಣ್ಣು ಹಾಯಿಸಿ ನಸುನಕ್ಕಳು. ಅವಳು ನಗುತ್ತಿದ್ದ ಹಾಗೆ ಕಾರ್ ಮಾಯವಾಗಿತ್ತು. ಮನೆಯವರೆಲ್ಲರ ಮನಸ್ಸು ನಿರಾಳವಾಗಿತ್ತು. ಮೌನವಾಗಿ ಎಲ್ಲರೂ ಮನೆಯೊಳಗೆ ಹೊಕ್ಕರು. ಒಟ್ಟಿನಲ್ಲಿ ಜೀವನದ ಎಲ್ಲ ಅಗ್ನಿ ಪರೀಕ್ಷೆಗಳನ್ನು ಎದುರಿಸಿ ಜಯಶಾಲಿಯಾಗಿತ್ತು ಶ್ಯಾಮ್ರವರ ಕುಟುಂಬ. ಆದಷ್ಟು ಬೇಗ ರೀಮಾನಿಗೆ ಒಂದೊಳ್ಳೆ ಹುಡುಗನ ನೋಡಬೇಕು. ಒಂಟಿ ಹುಡುಗಿ ಅವಳು. ಅವಳನ್ನು ಈ ಸಮಾಜದಲ್ಲಿ ಒಬ್ಬಂಟಿಯಾಗಿ ಬಿಡೋಕೆ ನನ್ನ ಮನಸ್ಸು ಒಪ್ತಿಲ್ಲ ಎಂದಳು ಧಾರಿಣಿ ಗಂಭೀರವಾಗಿ. ಹೌದಮ್ಮ, ಅವಳಿಗೆ ಒಂದೊಳ್ಳೆ ಹುಡುಗನನ್ನು ನೋಡಿ ನಾವೇ ಮುಂದೆ ನಿಂತು ಮದುವೆ ಮಾಡಬೇಕು ಎಂದ ರಾಮ್ರವರ್ ತನವ್ನತ್ತ ತಿರುಗಿ, ತನವ್, ನಿನಗೆ ಗೊತ್ತಿರೋ ಹುಡುಗ ಯಾರಾದರೂ ಇದ್ದಾನಾ ಕೇಳಿದನು. ಹುಡುಗ ನೋಡಲಿಕ್ಕೆ ಲಕ್ಷಣವಾಗಿರಬೇಕು. ಭ್ರಮ ಎಂದಾಗ ಹಣವಂತ ಆಗದಿದ್ದರೂ ಗುಣವಂತ ಆಗಿರಬೇಕು ಎಂದು ನಸುನಕ್ಕು ಕಣ್ಣು ಹೊಡೆದನು ಪಾರ್ಥ. ಅವನತ್ತ ದುರುದುರು ನೋಟ ಬೀರಿದಳು ಭ್ರಮ. ಇಲ್ಲೂ ನಿಮ್ಮ ಹುಡುಗಾಟನ ಬಿಡೋದಿಲ್ವ ನೀವು? ಉಫ್, ನಿಮಗೆ ಹುಟ್ಟೋ ಮಕ್ಕಳು ಮುಂದೆನೇ ನೀವು ಇದೇ ರೀತಿ ಜಗಳ ಆಡಿದರೆ ಆ ಮಕ್ಕಳ ಕತೆ ಅಷ್ಟೇ ಎಂದಳು ಗಮ್ಯ ಕಂತೆಲಿಸುತ್ತಾ. ಅವಳ ಮಾತು ಕೇಳಿ ಧಾರಿಣಿ ಪ್ರಣವ್ ಇಬ್ಬರನ್ನು ಸೇರಿಸಿ ಮನೆಯವರೆಲ್ಲರೂ ನಕ್ಕರು. ಹೌದಪ್ಪ ತನವ್, ಹುಡುಗ ಶ್ರೀಮಂತ ಆಗದಿದ್ರೂ ಪರವಾಗಿಲ್ಲ, ಗುಣವಂತ ಆಗಿರಬೇಕು. ರೀಮನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು. ಅಂಥ ಹುಡುಗ ಯಾರಾದರೂ ಇದ್ದರೆ ಹೇಳು ಎಂದರು ಶ್ಯಾಮ್. ತುಸು ಹೊತ್ತು ಯೋಚಿಸಿದವನಿಗೆ ಗೆಳೆಯ ಹರೀಶನ ನೆನಪಾಗಿತ್ತು. ಅವನ ಪೂರ್ವ ವಿಚಾರವನ್ನೆಲ್ಲ ಮನೆಯವರ ಮುಂದೆ ಬಿಚ್ಚಿಟ್ಟವನು, ವಯಸ್ಸಾದ ತಾಯಿ ಒಬ್ಬರು ಇದ್ದಾರೆ. ಹರೀಶ್ ಕೂಡ ತುಂಬ ಒಳ್ಳೆ ಹುಡುಗ, ಮನೆಗೆ ಒಳ್ಳೆ ಮಗ. ರೀಮನನ್ನು ಮದುವೆ ಆದರೆ ತುಂಬ ಚೆನ್ನಾಗಿ ನೋಡ್ಕೋತಾನೆ ಎಂದನು ಪ್ರಣವ್. ಹೌದು, ಹರೀಶ್ ಅವರು ತುಂಬ ಒಳ್ಳೆಯವರು. ಆದರೆ ರೀಮನ್ ಅವ್ರು ಒಪ್ಕೊಳ್ತಾರಾ? ಅವರ ತಾಯಿ ಎಂದು ರಾಗ ಎಳೆದ ಧಾರಿಣಿಗೆ. ಹರೀಶ್ ಆಗಲಿ ಅವನ ತಾಯಿ ಆಗಲಿ ಈ ಜಾತಿ ಸಮುದಾಯ ಎಲ್ಲ ನೋಡೋರಲ್ಲ ಧಾರಿಣಿ. ಒಟ್ಟಿನಲ್ಲಿ ಅವರಿಗೆ ಒಂದೊಳ್ಳೆ ಸೊಸೆ ಬೇಕು ಅಷ್ಟೇ. ರೀಮಾ ಬಗ್ಗೆ ಹೇಳಿದರೆ ಅವರು ಖಂಡಿತ ಬೇಜಾರು ಮಾಡ್ಕೊಳ್ಳಲ್ಲ, ಕಣ್ಮುಚ್ಚಿ ಒಪ್ಪಿಕೊಳ್ತಾರೆ. ಇನ್ನು ಅವನನ್ನು ಒಪ್ಪಿಸೋದು ನನ್ನ ಜವಾಬ್ದಾರಿ ಎಂದನು ತನವ್ ನಸುನಕ್ಕು. ಆಯ್ತಲ್ಲ, ಸಮಸ್ಯೆಗೆ ಒಂದು ಪರಿಹಾರ ಸಿಕ್ತಲ್ಲ ಎಂದು ನಕ್ಕಳು ಭ್ರಮ. ಸರಿನಪ್ಪ, ಹಾಗಾದರೆ ನೀನು ಆ ಹುಡುಗನ ಹತ್ರ ಮತ್ತು ಅವನ ತಾಯಿ ಹತ್ರ ಮಾತಾಡಬೇಡು ಎಂದರು ರಾಮ್. ಸರಿ ಎಂದು ತಲೆ ಅಲ್ಲಾಡಿಸಿದನು ತನವ್. ಮಲಗಲು ಹಾಸಿಗೆ ತಯಾರು ಮಾಡುತ್ತಿದ್ದವಳನ್ನೇ ದುರುಗುಟ್ಟಿದವನು, ಯಾರೋ ಹೇಳ್ತಾ ಇದ್ರು ಎಲ್ಲ ಸಮಸ್ಯೆ ಬಗೆಹರಿಲಿ ಆಗಲೇ ನಾನು ಈ ಮಂಚ ಹತ್ತೋದಂತ. ಈಗ ಆ ಮಾತು ಹೇಳಿದವರಿಗೇನೆ ಮರ್ತು ಹೋಗಿರೋ ಹಾಗಿದೆ ಎಂದನು ಪ್ರಣವ್. ಅವನ ಮಾತು ತನಗೇ ಎಂದು ಅವಳಿಗೂ ಅರ್ಥವಾಗಿತ್ತು. ಅದೇಕೋ ಅವನನ್ನು ಕಾಡಿಸಬೇಕನಿಸಿತು ಅವಳಿಗೆ. ಅವನತ್ತ ತಿರುಗಿದವಳು, ಯಾರಿಗೂ ಮರ್ತು ಹೋಗಿಲ್ಲ, ನೆನಪಿದೆ. ಆದರೂ ಗಂಡನೇ ಪ್ರೀತಿಯಿಂದ ತಾನಾಗಿ ಕಡಿತರೇನೋ ಅಂತ ಕಾಯ್ತಾ ಇದ್ದೆ ಎಂದಳು ತುಟಿಕೊಂಕಿಸಿ. ಅವಳ ಮಾತು ಕೇಳಿ ಅವನ ಕಣ್ಣುಗಳು ಊರಗಲವಾಗಿದ್ದವು. ಅಂದರೆ ಎಂದವನಿಗೆ, ಅಂದರೆ ನೀವಾಗಿ ನೀವೇ ಕರೀಲಿ ಅಂತ ಕಾಯ್ತಿದ್ದೆ. ಈಗಲೂ ನೀವು ಕರೀದೆ ಹೋದರೆ ನನಗೆ ಸಮಸ್ಯೆ ಏನೂ ಇಲ್ಲ, ಇಲ್ಲೇ ಮಲಗ್ತೀನಿ ಎಂದವಳು ಮಲಗಲು ಮುಂದಾದರೆ ಚಂಗನೆ ಕೆಳ ಹಾಡಿದವನು ಅವಳನ್ನು ತೋಳಲ್ಲಿ ಅನಾಮತ್ತಾಗಿ ಎತ್ತಿಕೊಂಡನು. ನಾಚಿಕೆಯಿಂದ ಹಿಡಿಯಷ್ಟಾದಳು ಧಾರಿಣಿ. ಅವಳನ್ನು ನಾಜೂಕಾಗಿ ಹಾಸಿಗೆಯ ಮೇಲೆ ಮಲಗಿಸಿದವನು ಅವಳ ಮೇಲೆ ತನ್ನ ಪ್ರೀತಿಯ ಮುದ್ರೆಗಳನ್ನು ಒತ್ತಿದನು. ನವಿರಾಗಿ ಕಂಪಿಸಿದಳು ಹುಡುಗಿ. ಅವಳ ಮೌನವನ್ನೇ ಸಮ್ಮತಿ ಎಂದುಕೊಂಡವನು ಅವಳನ್ನು ಇಂಚಿಂಚಾಗಿ ಮುದ್ದಿಸಿ ತನ್ನೆಲ್ಲ ಪ್ರೀತಿಯನ್ನು ಅವಳಿಗೆ ಧಾರೆ ಎರೆದು ನಾಜೂಕಾಗಿ ಅವಳನ್ನು ತನ್ನಲ್ಲಿ ಒಂದು ಮಾಡಿಕೊಂಡಿದ್ದನು. ಪುರುಷನ ತೋಳಿನಲ್ಲಿ ನಲುಗಿ ಬಾಡಿ ಹೋದವಳು ಆಯಾಸದಿಂದ ಅವನೆದೆಗೆ ಜಾರಿದರೆ ತನ್ನವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡವನು ಅವಳ ಹಣೆಗೊಂದು ಬೆಚ್ಚನೆಯ ಮುತ್ತಿಟ್ಟನು. ಅವಳ ಮುಖದಲ್ಲಿ ಸಣ್ಣ ನಗು ಅರಳಿತ್ತು. ಮರುದಿವಸ ಮುಂಜಾನೆಯೇ ಹರೀಶ್ನ ಮನೆಗೆ ಬಂದಿದ್ದನು ತನವ್. ರೀಮಾ ತುಂಬ ಒಳ್ಳೆ ಹುಡುಗಿ ಕಣು. ಅವಳು ವೇಶ್ಯೆ ಮಗಳು ಆಗಿರಬಹುದು, ಆದರೆ ಅವಳು ಯಾವತ್ತಿಗೂ ಅಂತ ಕೆಟ್ಟ ಹಾದಿ ಹಿಡಿದಿಲ್ಲ. ಅಪ್ಪಟ ಅಪರಂಜಿ ಕಣು. ನೀನು ಅವಳನ್ನು ಮದುವೆ ಆದರೆ ಅವಳಿಗೂ ಒಂದು ಜೀವನ ಅನ್ನೋದು ಸಿಗುತ್ತೆ. ಜೊತೆಗೆ ವಯಸ್ಸಾದ ನಿನ್ನ ತಾಯಿಗೆ ಆಸರೇನೂ ಆಗ್ತಾಳೆ ಎಂದನು ತನವ್. ಹರೀಶ್ ತುಟಿ ಬಿಚ್ಚಲಿಲ್ಲ. ಮೌನವಾಗಿ ಕೈಕಟ್ಟಿ ನಿಂತು ಬಿಟ್ಟನು. ಅವನ ಮೌನ ಕಂಡು ಸಹಿಸದಾದನು ತನವ್. ಈಗಾಗಲೇ ಅವನನ್ನು ಒಪ್ಪಿಸುವಂತೆ ಮಾವಂದಿರಿಗೆ ಮಾತು ಕೊಟ್ಟು ಬಂದಿರುವನಲ್ಲ. ಹೇಯ್ ಹರಿ, ಯಾಕೋ ಸುಮ್ಮನೆ ನಿಂತ್ಕೊಂಡೆ? ಏನಾದರೂ ಹೇಳು. ರೀಮನನ್ನು ಮದುವೆ ಆಗೋಕೆ ನಿನಗೆ ಒಪ್ಪಿಗೆ ಇದೆಯಾ? ಅವಳ ಬ್ಯಾಕ್ಗ್ರೌಂಡ್ ಬಗ್ಗೆ ಯೋಚನೆ ಮಾಡಬೇಡ್ವೋ, ಅದೆಲ್ಲ ಆಗಿ ಹೋಗಿರೋದು. ಹುಡುಗಿ ಅಂತ ಅವಳಲ್ಲ ಕಣು, ಅಪ್ಪಟ ಬಂಗಾರ. ಹೇಳು, ಅವಳನ್ನು ಮದುವೆ ಆಗೋಕೆ ನಿನಗೆ ಒಪ್ಪಿಗೆನಾ ಕೇಳಿದನು ತನವ್. ನನಗೇನು ಆ ಹುಡುಗಿನ ಮದುವೆ ಆಗೋಕ್ಕೆ ಒಪ್ಪಿಗೇನೆ ಕಣು, ಆದರೆ ಅಮ್ಮ ಎಂದು ರಾಗ ತೆಗೆದವನಿಗೆ ಭಯ, ಎಲ್ಲಿ ಅವಳ ವಿಷಯ ತಿಳಿದು ಮದುವೆಗೆ ಅಡ್ಡಿಪಡಿಸುವರೋ ಎಂದು. ನಿನಗೆ ಒಪ್ಪಿಗೆ ಆದರೆ ನನಗೂ ಒಪ್ಪಿಗೆನೆ ಕಣು.
ಹುಡುಗಿ ಗುಣವಂತೆ ಆಗಿದ್ರೆ ಅಷ್ಟೇ ಸಾಕು. ಅವಳ ಹಿಂದಿನ ಪೂರ್ವಪರ ಅದೇನೇ ಆಗಿರಲಿ, ಒಟ್ಟಿನಲ್ಲಿ ಅವಳ ನಡತೆ ಒಳ್ಳೆದಿದ್ರೆ ಅಷ್ಟೇ ಸಾಕು ನನಗೆ ಎಂದು ಹೇಳುತ್ತಾ ಹೊರಬಂದಿದ್ದರು ಅವನ ತಾಯಿ. ಅವರ ಮಾತು ಕೇಳಿ ತನವಗೆ ಬಹಳ ಖುಷಿಯಾಗಿತ್ತು. ಕೇಳಿದ್ಯಾ ಅಮ್ಮ ಹೇಳಿದ ಮಾತನ್ನ? ಅವರೇ ಒಪ್ಪಿಕೊಂಡಾಯ್ತಲ್ಲೋ, ಇನ್ನೇನು ಬೇಕು ನಿನಗೆ? ಕೇಳಿದನು ಗೆಳೆಯನ ಕೈ ಹಿಡಿದು. ಅವನ ಮಾತಿಗೆ ನಸುನಕ್ಕವನು, ಸರಿ ಕಣೋ, ನನಗೆ ಈ ಮದುವೆ ಒಪ್ಪಿಗೆ ಇದೆ, ಆದರೆ ನಾನು ಆ ಹುಡುಗಿ ಜೊತೆ ಒಂದ್ಸಲ ಮಾತಾಡಬೇಕು ಎಂದನು ಹರೀಶ್. ಅದಕ್ಕೆ ಯಾಕೋ ಟೆನ್ಷನ್ ಮಾಡ್ಕೊಳ್ತೀಯಾ, ನಾನು ವ್ಯವಸ್ಥೆ ಮಾಡ್ತೀನಿ ಎಂದ ತನವು ಖುಷಿಯಿಂದ ಗೆಳೆಯನ್ನ ತಬ್ಬಿಕೊಂಡು